ಕಾರ್ಯಕರ್ತೆಯರು ಮತ್ತೆ ಸಹಾಯಕಿಯರು ಡ್ಯೂಟಿ ಮಾಡ್ತಾನೆ ಇದೀವಿ. ದಿನ ನಮಗೆ ಕನಿಷ್ಠ ವೇತನ ಮತ್ತೆ ಸಂಬಳ ಕೊಡ್ತಾ ಇಲ್ಲ. ನಮಗೇನಂದ್ರೆ ಪರ್ಮನೆಂಟ್ ಮಾಡ್ಕೊಳ್ಳಿ, ಕನಿಷ್ಠ ವೇತನ ಕೊಡಿ. ನಾವು ನಿಮ್ಮಂಗೆ ಮನುಷ್ಯರಲ್ವಾ, ದೇವಗಳ ದಿನ ಬೆಳಗ್ಗೆ ಹೋಗಿ ಗೇಯ್ತಾ ಇದೀವಿ, ದುಡಿತಾ ಇದೀವಿ. ಕನಿಷ್ಠ ಸಂಬಳಗಳಿಲ್ಲ, ಭರವಸೆ ಇಲ್ಲ, ಏನೂ ಇಲ್ಲ. ಭರವಸೆ ಕಳಿಸ್ತೀರಾ, ಪ್ರತಿ ಸತಿ ಕಳಿಸ್ತಾ ಇದ್ದೀರಾ. ಈ ಸತಿ ನೀವು ಬಂದು ಡಿಸಿಷನ್ ತಗೊಳ್ಳೋ ತನಕ ನಾವು ಹೋಗೋದಿಲ್ಲ. ನಾವೇನು ಕೇಳ್ತಿಲ್ಲ. ಮತ್ತೆ ನಮಗೆ ಪರ್ಮನೆಂಟ್ ಮಾಡ್ಕೊಳ್ಳಿ ಅಂತ ನಾವಿಷ್ಟೇ ಕೇಳ್ತಿದ್ದೀವಿ. ಸರ್ಕಾರದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬರನ್ನ ಏನ್ ಮಾಡ್ತಾ ಇದ್ದೀರಾ? ನಮ್ಗೆಲ್ಲ ಬನ್ನಿ, ಕೈ ಜೋಡಿಸಿ ನಮ್ಗೆ ಸಹಾಯ ಕೊಡಿ. ಏನ್ ರಕ್ಷಣೆ ಕೊಡ್ತಿದ್ದೀರಾ ಹೆಣ್ಮಕ್ಳಿಗೆ? ಇದೆಲ್ಲ ರಕ್ಷಣೆ ಗೌರ್ಮೆಂಟ್ ಕೊಡೋದು, ಸರ್ಕಾರ ಕೊಡೋದು. ನಿಮ್ಮನ್ನ ಹೆಣ್ಮಕ್ಳದ್ದು ಹಿಂಗೆ ಬೀದಿಗೆ ಇಳಿಸ್ತೀರಾ? ಇಲ್ಲ ಅಲ್ವಾ? ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಮನೆ ಕೆಲ್ಸಕ್ಕೆ ಹೋದ್ರೆ 3,000 ಕೊಡ್ತಾರೆ. ಪಾತ್ರೆ ತೊಳ್ಬಿಟ್ಟು ಬಂದ್ರೆ ಇಲ್ಲಿ ಬೆಳಗಿಂದ ಸಾಯಂಕಾಲ ಗಂಟೆ ತೊಳೆದ್ರೆ ಬರೀ 6,000 ಅಷ್ಟೇ. ಟೀಚರ್ಸ್ಗಳಿಲ್ಲ ಅಂದ್ರೆ ಮಕ್ಕಳನ್ನೆಲ್ಲ ನೋಡ್ಕೊಂತೀವಿ. ಟೀಚರು ನಿಮ್ಗೋಸ್ಕರ ಎಷ್ಟೊಂದು ಕೆಲಸಗಳು ಮಾಡ್ತಾರೆ. ಇದೆಲ್ಲ ಮಾಡಿದ್ರು ನೀವು ನ್ಯಾಯ ಕೊಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಅವರು ಸುಮ್ಮನೆ ಕೆಲಸ ಮಾಡ್ತಿಲ್ಲ. ಎಲ್ಲ ಕೆಲಸ ನೀವೇನು ಕೊಡ್ತಿದ್ದೀರಾ ನಮ್ಗೆ? 6,000 11,000 ನೀವ್ ಮನೆ ಕೆಲಸರಿಗೂ ಕೂಡ ಕೊಡಲ್ವಲ್ಲ, ಆ ಸಂಬಳ ಕೊಡ್ತಿದ್ದಾರೆ ನಮ್ಗೆ ಸಾಕಾಗ. ಎಷ್ಟು ವರ್ಷದಿಂದ 32 ವರ್ಷದಿಂದ ದುಡ್ಡಿ ನಾವು ಈ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ. ಬೇರೆ ಏನೂ ಇಲ್ಲ ನಮ್ಗೆ. ನಮ್ಗಿಂದ 2 ವರ್ಷ ಆದ್ರೆ ರಿಟೈರ್ಡ್ ಆಗುತ್ತೆ. ನಮ್ಗೆ ಏನ್ ಕಟ್ತಾರೆ? ನಾವ್ ಹೆಂಗ್ ಹೋಗ್ಬೇಕು? ನಮ್ಗಿರಕ್ ಮನೆ ಇಲ್ಲ, ಬಾಡಿಗೆ ಕಟ್ಟಕ್